ಹಾಂ ರೀ, ನೀರು ತರಲಿ ರೀ. ಬ್ಯಾಗು ಹೋಗಿನೂ ಅರ್ಧ ತಾಸು ಆಗಿಲ್ಲ ನೀನು ಸ್ಕೂಲಿಗೆ. ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಸೊ ಇದು ಬಂದುಬಿಟ್ಟು ಫ್ರೈಡೆಯ ಡೇ ರುಟೀನ್ ವ್ಲಾಗ್ ಆಗಿರುತ್ತೆ. ನನ್ನ ಕಂಪ್ಲೀಟ್ ದಿನಚರಿ ಹೇಗಿರುತ್ತೆ ಅಂತೇಳಿ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಶುಕ್ರವಾರದ ದಿವಸ ಹೆಚ್ಚಾಗಿ ಬ್ಯುಸಿಯಾಗೇ ಇರುತ್ತೆ. ಏನಕ್ಕೆ ಅಂತಂದರೆ ಪೂಜೆ, ಹಾಗೆಯೇ ಮನೆ ಕೆಲಸಗಳು, ಮಕ್ಕಳಿಗೆ ಶಾಲೆ ಕಳಿಸೋದು, ಪ್ರತಿಯೊಂದು ಕೂಡ ಅರ್ಜೆನ್ಸಿಲಿರುತ್ತಲ್ಲ. ಸೊ ಹಾಗಾಗಿ ಶುಕ್ರವಾರ ಬಂದುಬಿಟ್ಟು ಬ್ಯುಸಿಯಾಗಿರುತ್ತೆ. ಹಾಗೆಯೇ ಇವತ್ತು ಬಂದುಬಿಟ್ಟು ನಮ್ಮ ಮನೇಲಿ ನಾವು ಆಷಾಢದ ದುರ್ಗಮ್ಮನ ಬ್ಯಾಟಿಯನ್ನು ಕೊಡಬೇಕಂತ ಇದ್ದೀವಿ. ಇದಕ್ಕೆ ಕೋಳಿನ ಸಹ ತಂದಿಟ್ಕೊಂಡಿದ್ವಿ ಬೆಳಗ್ಗೆನೆ. ದೇವ್ರುಗಳಿಗೆ ಹರಕೆ ಅಥವಾ ನಾವು ಬ್ಯಾಟಿ ಕೊಡಬೇಕಾದ್ರೆ ಜವಾರಿ ಕೋಳಿಗಳನ್ನ ಹೆಚ್ಚಾಗಿ ಕೊಡ್ತೀವಿ. ಇನ್ನು ಫಾರಮ್ ಕೋಳಿಗಳನ್ನೆಲ್ಲ ಕೊಡೋದಿಲ್ಲ. ಜವಾರಿ ಕೋಳಿನ ತಂದಿದ್ರು, ಜೋಡಿ ಹುಂಜನ ನಾನು ಬೇಡ್ಕೊಂಡಿದ್ದೆ. ಇನ್ನು ಆ್ಯಸ್ ಇಟ್ ಈಸ್ ನಾವು ಯಾವಾಗಲೂ ಕೂಡ ಆಷಾಢದಲ್ಲಿ ಕೋಳಿ ಬ್ಯಾಟಿನ ಮಾಡೇ ಮಾಡ್ತೀವಿ. ಹಾಗಾಗಿ ಇನ್ನು ನಾನು ಆರ್ಯನ ಸಲುವಾಗಿ ಸಹ ನಾನು ಬೇಡ್ಕೊಂಡಿದ್ದೆ ಅಂಥೇಳಿ 2 ಹುಂಜವನ್ನು ತರಿಸಿಟ್ಕೊಂಡಿದ್ದೀವಿ. ಬೆಳಗ್ಗೆ ಯಾಕೆ ತಂದಿಟ್ವಿ ಅಂದರೆ ಲಾಸ್ಟ್ ಟೈಮ್ ನಾವು ಕಾಳಿಕೊಪ್ಪದ ಬ್ಯಾಟಿ ಮಾಡಬೇಕಾದ್ರೆ ಏನಾಗಿತ್ತಂದರೆ ಹಿಂದಿನ ದಿನ ತಂದಿಟ್ಕೊಂಡಿದ್ವಿ. ಬಟ್ ಏನಾಯ್ತು ಅಂದರೆ ಟೈಲ್ಸಿನ ತನಸಿ ವಾತಾವರಣಕ್ಕೆ ಅದು ಉಳಿಲಿಲ್ಲ. ಒಂದು ಕೋಳಿ ತೀರ್ಕೊಂತು. ಹಾಗಾಗಿ ಬೇಡ ಅಂಥೇಳಿ ಮತ್ತು ಮಾರ್ನಿಂಗೇ ತಂದಿಟ್ಕೊಂಡಿದ್ವಿ. ಇನ್ನು ಭೈರಪ್ಪನ ಪೂಜೆ ಬಂದುಬಿಟ್ಟು ಈ ವಾರ ನಮ್ಮದಿತ್ತು. ಪ್ರತಿ ವಾರನೂ ಕೂಡ ಒಂದೊಂದು ಫ್ಯಾಮಿಲಿಯವರು ಭೈರಪ್ಪನ ದೇವಸ್ಥಾನದಲ್ಲಿ ಪೂಜೆನ ಮಾಡ್ಕೊತ ಹೋಗ್ತಾರೆ. ಇನ್ನು ನಮ್ಮ ಯಜಮಾನ್ರ ಕೈಯಲ್ಲಂತೂ ಪೂಜೆ ಚೆನ್ನಾಗೇ ಕಾಣುತ್ತೆ. ಭೈರಪ್ಪನ ಮೂರ್ತಿ ಅಂತೂ ಎದ್ದು ಚೆನ್ನಾಗಿ ಕಾಣುತ್ತೆ. ಆ ಥರ ಕ್ಲೀನಾಗಿ ತೊಳೆದು ಪೂಜೆ ಎಲ್ಲ ಮಾಡ್ತಾರೆ. ಪೂಜೆ ಸಹ ಮುಗಿಸ್ಕೊಂಡು ಬರ್ತೀನಿ, ದೇವಸ್ಥಾನಕ್ಕೆ ಹೋಗೋಣ ರೆಡಿ ಆಗು ಅಂತ ಹೇಳಿದರು. ನಂಗೆ ಗೊತ್ತಿಲ್ಲಪ್ಪ, ಪಪ್ಪ ಕರ್ಕೊಂಡು ಹೊಂಟಿದ್ದೆ. ಬ್ಯಾಗು ಹೋಗಿನೂ ಅರ್ಧ ತಾಸು ಆಗಿಲ್ಲ ನೀನು ಸ್ಕೂಲಿಗೆ. ನೋಡಿಲ್ಲ ರೀ. ಹಾಂ ರೀ, ನೀರು ತರಲಿ ರೀ. ಕೊಡು ಪ್ರೀತು.
ಎರಡು ದುರ್ಗಾದೇವಿಗೂ ಸಹ ಉಡಿಯನ್ನೆಲ್ಲ ತುಂಬಾಯಿತು. ಇನ್ನು ನಾನು ಮೂಲ ದುರ್ಗಾದೇವಿಗೆ ಬೇಡ್ಕೊಂಡಿದ್ನಲ್ಲ, ಹಾಗಾಗಿ ಆ ದೇವಸ್ಥಾನದ ಮುಂಭಾಗದಲ್ಲೇ ನಾನು ಹುಂಜವನ್ನು ಬ್ಯಾಟಿ ಕೊಟ್ಟಾಯಿತು. ಇದು ವಯೋಲೆನ್ಸ್ ಆಗುತ್ತೆ ಅಂತೇಳಿ ನಾನು ವಿಡಿಯೋದಲ್ಲಿ ಹೆಚ್ಚಾಗಿ ತಗೊಳ್ಲಿಲ್ಲ. ಇನ್ನು ಆರ್ಯನಿಗೆ 1 ಅವರ್ ಆಗಿತ್ತು ನಾವು ಕರ್ಕೊಂಬಂದು ಸ್ಕೂಲಿಗೆ ಸಹ ಬಿಟ್ವಿ. ಆಮೇಲೆ ಹುಂಜದ ತಲೆಯನ್ನು ಅವರೇ ಇಟ್ಕೊತಾರೆ. ನಾವು ಹುಂಜವನ್ನು ಸಹ ಕ್ಲೀನ್ ಮಾಡಿಸ್ಬೇಕಿತ್ತಲ್ಲ, ಹಾಗಾಗಿ ನಾವು ಯಲ್ಲಾಪುರ ನಾಕೆ ಕಡೆ ಬಂದ್ವಿ. ನಾವು ಕೋಳಿ ಎಲ್ಲಿ ತೊಗೊಂಡಿದ್ವಲ್ಲ ಅಲ್ಲೇ ಬಂದ್ವಿ, ಅಲ್ಲೇ ಬಂದು ಕೊಟ್ವಿ. ಹಾಗೆಯೇ ಅದು ಸ್ವಲ್ಪ ಒಂದು ಅರ್ಧ ತಾಸಾಗುತ್ತೆ ವೆಯ್ಟ್ ಮಾಡಿ ಅಂತ ಅಂದರು. ಎದುರುಗಡೆ ಚೆನ್ನಾಗಿರೋ ಒಂದು ಪಮೋರಿಯನ್ ನಾಯಿ ಸಹ ಇತ್ತು. ನನಗೆ ಸ್ವಲ್ಪ ಪಮೋರಿಯನ್ ನಾಯಿ ಅಂದರೆ ಭಾಳ ಇಷ್ಟ. ಇನ್ನು ನಾಯಿಗೆ ಸ್ವಲ್ಪ ಮುದ್ದಾಡಿ ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದು ಈ ಥರ ಅಡುಗೆ ಮಾಡಲಿಕ್ಕೆ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಅಡುಗೆ ನಾನು ಏನೇನು ಮಾಡಿದ್ದೆ ಅಂತ ಅಂದರೆ, ಮಸಾಲೆ ಅನ್ನ ಅಥವಾ ಬಿರಂಜಿ ಅನ್ನ ಅಂತ ಹೇಳ್ತಾರಲ್ಲ ಅದನ್ನು ಮಾಡಿದ್ದೆ. ಹಾಗೆಯೇ ಸ್ವಲ್ಪ ಫಾರಮ್ ಕೋಳಿ ಚಿಕನ್ನ ತೊಗೊಂಡು ಅದನ್ನ ಹಸಿ ಖಾರದ ಅಥವಾ ಗ್ರೀನ್ ಚಿಲ್ಲಿ ಚಿಕನ್ ಮಾಡಿದ್ದೆ. ಹಾಗೆಯೇ ಫಾರಮ್ ಕೋಳಿ ಇದೆಯಲ್ಲ ಅದನ್ನ ಗ್ರೀನ್ ಚಿಲ್ಲಿ ಚಿಕನ್ ಮಾಡಿದೆ. ಜವಾರಿ ಕೋಳಿದು ನಾನು ಖಾರದ ಪುಡಿ ಚಿಕನ್ ಮಾಡಿದೆ. ಅವೆರಡು ಏನು ಅಂತ ಹೇಳ್ತೀನಿ. ಇನ್ನು ಮನೆ ದೇವ್ರ ಪೂಜೆ ಸಹ ನಮ್ಮ ನಾದಿನಿ ಮುಗಿಸಿದ್ಲು. ಮಧ್ಯಾಹ್ನ 1:30 ಅನ್ನೋಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿಯಾಗಿತ್ತು. ದೇವ್ರ ಮನೆ ಮುಂಭಾಗದಲ್ಲಿ ಈ ಥರ ಒಂದು ಕಳಶವನ್ನು ಇಟ್ಟಿದ್ದೆ. ಕಳಶ ಅಂದರೆ ಒಂದು ಚರಗಿಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಮಡಿ ನೀರನ್ನು ತಗೊಂಡು ಬೇವಿನ ಸೊಪ್ಪನ್ನು ಇಟ್ಟು ಅದಕ್ಕೆ ಹೂವು ಮುಡಿಸಿ ಕೆಳಗಡೆ ಅಕ್ಕಿ ಹಾಕಿ ಪ್ರತಿಷ್ಠಾಪನೆ ಮಾಡಿದ್ದೆ. ಇದನ್ನೇ ನಾವು ದುರ್ಗಾದೇವಿ ಅಂತ ಅಂದ್ಕೊಂಡು ನಾವು ಮಾಡಿರುವಂಥ ಅಡುಗೆನ ನೈವೇದ್ಯ ತೋರಿಸೋದಾಗಿರುತ್ತೆ. ಈ ಥರ ನಾವು ನಮ್ಮ ಮನೇಲಿ ಆಷಾಢ ದುರ್ಗಾದೇವಿ ಪೂಜೆ ಮಾಡ್ತೀವಿ. ಇನ್ನು ನಾನು ಆವಾಗಲೇ ಹೇಳಿದ್ನಲ್ಲ ಹಸಿ ಖಾರದ ಚಿಕನ್ ಹಾಗೆ ಒಣ ಖಾರದ ಚಿಕನ್ ಅಂದರೆ ಏನು ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಹಸಿ ಖಾರದ ಚಿಕನ್ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ಚಿಕನ್ ಮಾಡೋವಂಥದ್ದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನ ಬಂದುಬಿಟ್ಟು ನಾನು ಫಾರಮ್ ಚಿಕನ್ನಿಂದ ಮಾಡಿದ್ದೆ. ಇನ್ನು ನಾಟಿ ಕೋಳಿದು ಏನು ಮಾಡಿದ್ದೆ ಅಂತ ಅಂದರೆ ಖಾರದ ಪುಡಿ ಹಾಕಿ ನಾನು ಕುಂದಾಪುರ ಸ್ಟೈಲಲ್ಲಿ ಚಿಕನ್ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಕುಂದಾಪುರ ಸ್ಟೈಲಲ್ಲಿ ಚಿಕನ್ನ. ನೀವು ರೆಸಿಪಿ ಬೇಕಂತಂದರೆ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಸ್ವಲ್ಪ ಸ್ಪೈಸಿಯಾಗಿರುತ್ತೆ. ಯಾರಿಗೆಲ್ಲ ಸ್ಪೈಸಿಯಾಗಿ ಚಿಕನ್ನ ಸ್ವಲ್ಪ ವೆರೈಟಿ ಟೇಸ್ಟಲ್ಲಿ ತಿನ್ನಬೇಕಂತ ಇಷ್ಟಪಡ್ತೀರಿ ಅಂತ ಅಂದರೆ ಚಾನಲಲ್ಲಿ ಹೋಗಿ ಕುಂದಾಪುರ ಸ್ಟೈಲಲ್ಲಿ ಚಿಕನ್ ಸುಕ್ಕ ಅಂತೇಳಿ ಸರ್ಚ್ ಮಾಡಿದರೆ ನನ್ನ ಚಾನಲಲ್ಲಿ ಹಾಕಿರ್ತೀನಿ, ನಿಮಗೆ ರೆಸಿಪಿಯ ವಿಡಿಯೋ ಸಿಗುತ್ತೆ. ಇನ್ನು ಮಳೆ ಅಂತೂ ಸಿಕ್ಕಾಪಟ್ಟೆ ಬೆಳಗಿಂದನೂ ಬರ್ತಾನೆ ಇತ್ತು. ಊಟ ಮಾಡೋಣ ಅಂತೇಳಿ ಕೂತ್ಕೊಂಡಿದ್ವಿ. ಭದ್ರಣ್ಣನ ಸಹ ಇನ್ವೈಟ್ ಮಾಡಿದ್ವಿ ಊಟಕ್ಕೆ ಬನ್ನಿ ಅಂತೇಳಿ. 2:15 2:30 ಆಗಿತ್ತು ಅವ್ರು ಬರೋಷ್ಟೊತ್ತಿಗೆ. ಹಾಗೆ ಎಲ್ರಿಗೂ ಕೂಡ ಊಟಕ್ಕೆ ಕೊಟ್ಟು ನಾನು ಸಹ ಊಟ ಮಾಡ್ಕೊಂಡು ಕುಂತಿದ್ದೆ. ಇನ್ನು ಕರೆಕ್ಟ್ ಮಕ್ಕಳನ್ನ ಕರ್ಕೊಂಬರೋ ಟೈಮಿಗೆ ಜೋರು ಮಳೆ ಬರ್ತಾಯಿತ್ತು. ಕಾರ್ಲೇ ಹೋಗುವ ಬಾ ಅಂತೇಳಿ ಕರೆದ್ರು. ಹಾಗೆ ನಾನು ಸಹ ಹಾಗೆ ರೆಡಿಯಾಗಿ ಹೊರಟಿದ್ದೀನಿ ಮಕ್ಕಳನ್ನ ಕರ್ಕೊಂಬರಲಿಕ್ಕೆ. ಸರಿಯಾಗಿ ಶಾಲೆಗೆ ಮಕ್ಕಳನ್ನ ಬಿಡೋ ಟೈಮಿಗೆ ಹಾಗೆ ಮಕ್ಕಳನ್ನ ಶಾಲೆಯಿಂದ ಕರ್ಕೊಂಬರೋ ಟೈಮಿಗೆ ಜೋರಾಗಿ ಮಳೆ ಇರುತ್ತೆ. ಇನ್ನು ಇಲ್ಲಂತೂ ಜೋರು ಮಳೆ ಇತ್ತು. ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ ಮಕ್ಕಳನ್ನ ಶಾಲೆಯಿಂದ ಕರ್ಕೊಂಬರೋಣ ಅಂತ ಹೇಳಿ. ಇನ್ನು ಹಾಫ್ ಡೇ ರಜೆ ಸಹ ಹಾಕ್ಸ್ಬೋದಿತ್ತು, ಬಟ್ ಮಕ್ಕಳನ್ನ ಕರ್ಕೊಂಬಂದ್ರೂ ಕೂಡ ಸಿಕ್ಕಾಪಟ್ಟೆ ಗದ್ದಲ ಮಾಡ್ತಾರೆ, ಮತ್ತು ಸರಿಯಾಗಿ ರಜೆನೂ ಎಂಜಾಯ್ ಮಾಡೋದಿಲ್ಲ. ಹಾಗೆ ನಮಗೆ ಕೆಲಸದಲ್ಲೂ ಕೂಡ ನಮಗೆ ಮಾಡಲಿಕ್ಕೆ ಕೊಡೋದಿಲ್ಲ, ಬೇಡ ಅಂತ ಹೇಳಿದ್ರತ್ತೆ. ಹಾಗಾಗಿ ರಜೆ ಏನೂ ಹಾಕ್ಸಿಲ್ಲ. ಸೊ ಇವತ್ತಿನ ನನ್ನ ಕಂಪ್ಲೀಟ್ ಡೇ ವ್ಲಾಗ್ ಈ ಥರ ಇರುತ್ತೆ. ವಿಡಿಯೋ ಹೇಗಿತ್ತು ಅಂಥೇಳಿ ಕಾಮೆಂಟ್ ಮಾಡಿ. ಹಾಗೆ ನಾನು ಹಾಕ್ತಿರುವಂತಹ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.